ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋದ ಮೂಲಕ ನಾನು ನಿಮಗೆ B.Ed 3rd ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಸಿಲೆಬಸ್ನ ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವೆಲ್ಲ ಸಬ್ಜೆಕ್ಟ್ಗಳಿರ್ತಾವೆ ಮತ್ತು ಎಷ್ಟು ಪಾಠಗಳಿರ್ತಾವೆ, ಯಾವೆಲ್ಲ ಪಾಯಿಂಟ್ಸ್ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗಿವೆ ಅನ್ನೋದನ್ನು ಸಿಲೆಬಸ್ ಮೂಲಕ ನಾನು ನಿಮಗೆ ತಿಳಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಕನ್ನಡ ವಿಷಯದ ಮಾಹಿತಿಯನ್ನು ನೀಡ್ತೀನಿ. ಕನ್ನಡ ಅಂದರೆ ನನ್ನ ಫೇವ್ರೆಟ್ ಸಬ್ಜೆಕ್ಟ್. ಕುವೆಂಪುರವರು ಒಂದು ಕಡೆ ಹೇಳ್ತಾರೆ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ, ಕನ್ನಡಕ್ಕಾಗಿ ಧ್ವನಿ ಎತ್ತು ನಿನ್ನ ಧ್ವನಿಯಲ್ಲಿ ಪಾಂಚಜನ್ಯಗಳು ಮೊಳಗುತ್ತವೆ ಅಂತ. ಓಕೆ, ಸೆಮಿಸ್ಟರ್ 3rd ಪೆಡಗಾಗಿ ಆಫ್ ಸ್ಕೂಲ್ ಸಬ್ಜೆಕ್ಟ್ ಕನ್ನಡ. ಒಟ್ಟು 50 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ 40 ಮಾರ್ಕ್ಸ್ ರಿಟರ್ನ್ ಎಕ್ಸಾಮ್ ಇರುತ್ತೆ, 10 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ. ಘಟಕ 1 ಕನ್ನಡ ಸಾಹಿತ್ಯ ಬೋಧನೆ. 1.1 ಗದ್ಯ ಬೋಧನೆ. ಈ ಗದ್ಯ ಬೋಧನೆಯಲ್ಲಿ ಗದ್ಯದ ಪರಿಕಲ್ಪನೆ, ಗದ್ಯ ಬೋಧನೆಯ ಉದ್ದೇಶಗಳು, ಗದ್ಯ ಪಾಠದಲ್ಲಿನ ಐತಿಹಾಸಿಕ, ಭೂಗೋಳ, ವಿಜ್ಞಾನ, ಕಥಾ ವಿಷಯಗಳ ಬೋಧನೆ, ಗದ್ಯ ಪಾಠ ಪ್ರಶಂಸೆ. ನೆಕ್ಸ್ಟ್ 1.2 ಒಳಗೇನೈತ್ರಿ, ಪದ್ಯ ಬೋಧನೆ, ಪದ್ಯದ ಪರಿಕಲ್ಪನೆ ಮತ್ತು ಮಹತ್ವ, ಪದ್ಯ ಬೋಧನಾ ಉದ್ದೇಶಗಳು, ಪದ್ಯ ಬೋಧನಾ ವಿಷಯಗಳು, ಅಲ್ಲಿ ಖಂಡ ಪದ್ಧತಿ, ಅಖಂಡ ಪದ್ಧತಿ ಮತ್ತು ಸಮನ್ವಯ ವಿಧಾನಗಳಂತ ಬರ್ತಾವ್ರಿ. ನೆಕ್ಸ್ಟ್ ಪದ್ಯದ ಕಂಠಪಾಠ, ಹಾಡುಗಾರಿಕೆ, ಪ್ರಶಂಸೆ, ಭಾವಾನುವಾದ. 1.3 ವ್ಯಾಕರಣ ಬೋಧನೆ. ವ್ಯಾಕರಣ ಬೋಧನೆ ಇಂಪಾರ್ಟೆಂಟ್ ರೀ. ವ್ಯಾಕರಣದ ಪರಿಕಲ್ಪನೆ, ಮಹತ್ವ ಮತ್ತು ಬೋಧನಾ ಉದ್ದೇಶಗಳು, ಪ್ರಾಯೋಗಿಕ ಮತ್ತು ಸಾಂಪ್ರದಾಯಿಕ ವ್ಯಾಕರಣ ಬೋಧನಾ ಪದ್ಧತಿಗಳು, ಅನುಗಮನ ಪದ್ಧತಿ, ನಿಗಮನ ಪದ್ಧತಿ, ಸಂಪೂರ್ಣ ಪದ್ಧತಿ ಅಥವಾ ಸಮನ್ವಯ ಪದ್ಧತಿ. ಇದು B.Ed 3rd ಸೆಮಿಸ್ಟರ್ ಇರ್ತಕ್ಕಂಥ ಕನ್ನಡ ಮತ್ತು ಇಂಗ್ಲೀಷ್ ಆಗಿರ್ಬೋದು, ಬೇರೆ ಬೇರೆ ಸಬ್ಜೆಕ್ಟ್ ಕೇವಲ ನಮ್ಮ B.Ed 3rd ಸೆಮಿಸ್ಟರ್ಗೆ ಅಷ್ಟೇ ಅಲ್ಲದೆ TET ಪರೀಕ್ಷೆ ಮತ್ತು GPST ಪರೀಕ್ಷೆ ದೃಷ್ಟಿಯಿಂದ ಬಹಳಷ್ಟು ಪ್ರಮುಖವಾಗೈತಿ. ನೋಡ್ರಿ, ಯಾವುದೇ TET ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡ್ರಿ, ಅನುಗಮನ ನಿಗಮನ ಪದ್ಧತಿ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ ರೀ. ಗದ್ಯ ಬೋಧನೆ ಬಗ್ಗೆ, ಪದ್ಯ ಬೋಧನೆ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಇದೆಲ್ಲ ಭಾಳ ಇಂಪಾರ್ಟೆಂಟ್ ರೀ. ನೆಕ್ಸ್ಟ್ 1.4 ಪಠ್ಯಪುಸ್ತಕ ಮತ್ತು ಬೋಧನಾ ಸಂಪನ್ಮೂಲಗಳು ಅಂತ ಬರ್ತೈತೆ. ಕನ್ನಡ ಭಾಷಾ ಪಠ್ಯಪುಸ್ತಕ, ಪರಿಕಲ್ಪನೆ, ಮಹತ್ವ, ಪಠ್ಯಪುಸ್ತಕದ ರಚನಾ ತತ್ವಗಳು, ಪ್ರಸ್ತುತ 8, 9 ಮತ್ತು 10ನೇ ತರಗತಿಗಳ ಪಠ್ಯಪುಸ್ತಕಗಳ ವಿಮರ್ಶೆ, ಪಠ್ಯಪುಸ್ತಕ ರಚನಾ ತತ್ವಗಳನ್ನು ಆಧರಿಸಿ ವಿಮರ್ಶೆಯನ್ನು ಮಾಡ್ತಾರಂತ್ರಿ. ಕನ್ನಡ ಭಾಷಾ ಬೋಧನೆಯಲ್ಲಿ ಬೋಧನಾ ಸಂಪನ್ಮೂಲಗಳ ಮಹತ್ವ ಮತ್ತು ಶೈಕ್ಷಣಿಕ ಮೌಲ್ಯ. ನೆಕ್ಸ್ಟ್ ಭಾಷಾ ಪ್ರಯೋಗಾಲಯ, ಪರಿಕಲ್ಪನೆ, ಮಹತ್ವ ಮತ್ತು ಭಾಷಾ ಬೋಧನೆಯಲ್ಲಿ ಇದರ ಅನ್ವಯ. ನಂತರ ಎರಡನೇ ಘಟಕ ಯಾವುದ್ರ ಬಗ್ಗೆ ಐತ್ರಿ, ಮೌಲ್ಯಮಾಪನದ ಬಗ್ಗೆ ಐತಿ. 2.1 ಪರಿಕಲ್ಪನೆ, ಉದ್ದೇಶಗಳು ಮತ್ತು ಮಹತ್ವ ಅಥವಾ ಪ್ರಯೋಜನಗಳು, ಭಾಷಾ ಪರೀಕ್ಷೆಯ ರಚನೆ, ಸಾಮಾನ್ಯ ತತ್ವಗಳು, ಮೌಖಿಕ ಪರೀಕ್ಷೆ, ಲಿಖಿತ ಪರೀಕ್ಷೆ ಮತ್ತು ಕಾರ್ಯನಿರ್ವಹಣಾ ಪರೀಕ್ಷೆ. 2.4 ಘಟಕ ಪರೀಕ್ಷೆಗಳು, ಪ್ರಬಂಧ ಪರೀಕ್ಷೆ, ವಸ್ತುನಿಷ್ಠ ಪರೀಕ್ಷೆ, ಸಂಕ್ಷಿಪ್ತ ಉತ್ತರದ ಪರೀಕ್ಷೆ, ನೀಲನಕ್ಷೆ ತಯಾರಿಕೆ 3 ಆಯಾಮಗಳನ್ನು ಒಳಗೊಂಡಿರ್ತೈತಿ. ಪ್ರಶ್ನೆ ಪತ್ರಿಕೆಯ ತಯಾರಿಕೆ ಹಾಗೂ ಕೀ ಉತ್ತರಗಳನ್ನು ರಚನೆ ಮಾಡೋದು. ನೆಕ್ಸ್ಟ್ 2.5 ನೈದಾನಿಕ ಪರೀಕ್ಷೆ. ಇದು ಇಂಪಾರ್ಟೆಂಟ್. ನೈದಾನಿಕ ಪರೀಕ್ಷೆ ಮೇಲೂ ಕ್ವಶನ್ ಭಾಳ ಸಲ ಬರ್ತಾವ್ರಿ TET ಒಳಗೆ, GPST ಒಳಗೆ. ನೈದಾನಿಕ ಪರೀಕ್ಷೆಯ ಪರಿಕಲ್ಪನೆ, ಮಹತ್ವ, ಸ್ವರೂಪ, ನೈದಾನಿಕ ಪರೀಕ್ಷೆಯ ರಚನಾ ಹಂತಗಳು. ಘಟಕ 3 ಕನ್ನಡ ಭಾಷಾ ಬೋಧಕ ಮತ್ತು ಸಹಪಠ್ಯ ಚಟುವಟಿಕೆಗಳು. 3.1 ಕನ್ನಡ ಭಾಷಾ ಬೋಧಕನ ಸಾಮಾನ್ಯ ಶೈಕ್ಷಣಿಕ ಹಾಗೂ ವೃತ್ತಿ ಅರ್ಹತೆಗಳು, ಸಹೋದ್ಯೋಗಿಗಳೊಂದಿಗೆ ಸಂಬಂಧ, ಸೃಜನಾತ್ಮಕ ಮತ್ತು ಸಂಶೋಧನಾತ್ಮಕ ಕಾರ್ಯಗಳಲ್ಲಿ ವಿಶೇಷ ಆಸಕ್ತಿ, ಕನ್ನಡ ಭಾಷಾ ಬೋಧಕನಿಗೆ ಇತರ ಭಾಷೆಗಳ ಪರಿಚಯದ ಅಗತ್ಯತೆ ಮತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಕನ್ನಡ ಭಾಷಾ ಶಿಕ್ಷಕ, ಸಹಪಠ್ಯ ಚಟುವಟಿಕೆಗಳು ಅಥವಾ ಪಠ್ಯಪೂರಕ ಚಟುವಟಿಕೆಗಳು, ಸಹಪಠ್ಯ ಚಟುವಟಿಕೆಗಳ ಪ್ರಕಾರಗಳು ಮತ್ತು ಪ್ರೌಢಶಾಲೆಯಲ್ಲಿ ಅವುಗಳ ಕಾರ್ಯಾಚರಣೆ, ಕವಿ ಜಯಂತಿಗಳ ಆಚರಣೆಯ ಉದ್ದೇಶಗಳು ಮತ್ತು ಕಾರ್ಯಾಚರಣೆಯ ವಿಧಾನಗಳು, ಕವಿಗೋಷ್ಠಿಯ ಉದ್ದೇಶಗಳು ಮತ್ತು ಕಾರ್ಯಾಚರಣೆಯ ವಿಧಾನ, ವಿದ್ಯಾಲಯಗಳಲ್ಲಿ ಕನ್ನಡ ಸಂಘದ ಸಂಘಟನೆ ಹಾಗೂ ಇವುಗಳ ಸಾಹಿತ್ಯದ ಕಾರ್ಯಗಳು. ಸೆಮಿಸ್ಟರ್ 3rd ಪೇಪರ್ 1 ಇನ್ಕ್ಲೂಸಿವ್ ಎಜುಕೇಷನ್, ಸಮನ್ವಯ ಶಿಕ್ಷಣ. ಯೂನಿಟ್ 1 ಇಂಟ್ರೊಡಕ್ಷನ್ ಟು ಇನ್ಕ್ಲೂಸಿವ್ ಎಜುಕೇಷನ್, ಸಮನ್ವಯ ಶಿಕ್ಷಣದ ಪರಿಚಯ. 1.1 ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಎಜುಕೇಷನ್, ಇಂಟಿಗ್ರೇಟೆಡ್ ಎಜುಕೇಷನ್ ಆ್ಯಂಡ್ ಸ್ಪೆಷಲ್ ಎಜುಕೇಷನ್, ಸಮನ್ವಯ ಶಿಕ್ಷಣದ ಪರಿಕಲ್ಪನೆ, ವಿಶೇಷ ಹಾಗೂ ಸಹ ಶಿಕ್ಷಣ. 1.2
ನೀಡ್ಸ್, ಆಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಕೋಪ್ಸ್ ಆಫ್ ಇನ್ಕ್ಲೂಸಿವ್ ಎಜುಕೇಷನ್. ಸಮನ್ವಯ ಶಿಕ್ಷಣದ ಅವಶ್ಯಕತೆ, ವ್ಯಾಪ್ತಿ, ಉದ್ದೇಶಗಳು. ನೆಕ್ಸ್ಟ್ 1.3 ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಸಕ್ಸಸ್ಫುಲ್ ಇನ್ಕ್ಲೂಷನ್ ಇನ್ ದ ಮೇನ್ ಸ್ಟ್ರೀಮ್ ಫ್ಯೂಚರ್ ವಿಷನ್. ಸಮನ್ವಯತೆಯ ಮುಖ್ಯವಾದಂಥ ಹೊಣೆಗಾರಿಕೆಯ ಪ್ರಮುಖ ಅಂಶಗಳು ಮತ್ತು ಕಾರ್ಯಸಾಧನೆಯ ಭವಿಷ್ಯತ್ತಿನ ದೃಷ್ಟಿಕೋನ. ಅದರೊಳಗೆ ಎ ಅಂಡರ್ಸ್ಟ್ಯಾಂಡಿಂಗ್ ದ ಕಲ್ಚರ್, ಸಂಸ್ಕೃತಿಯನ್ನು ಅರ್ಥೈಸುವಿಕೆ. ಬಿ ಡೆಫಿನಿಷನ್ ಆಫ್ ಡಿಸೆಬಿಲಿಟಿ ಆ್ಯಂಡ್ ಇನ್ಕ್ಲೂಷನ್ ಇನ್ ಎಜುಕೇಷನಲ್ ಫ್ರೇಮ್ವರ್ಕ್, ಶೈಕ್ಷಣಿಕ ಕಾರ್ಯ ಚೌಕಟ್ಟಿನಲ್ಲಿ ಅಸಮರ್ಥತೆ ಹಾಗೂ ಸಮನ್ವಯತೆಯ ವ್ಯಾಖ್ಯ. ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಆಫ್ ಡಿಸೆಬಿಲಿಟಿ ವಿತ್ ರೆಫರೆನ್ಸ್ ಟು ಲರ್ನಿಂಗ್, ಕಲಿಕೆಯಲ್ಲಿ ಅಸಮರ್ಥತೆಗೆ ಸಂಬಂಧಿಸಿದಂತೆ ಮನೋವೈಜ್ಞಾನಿಕ ಸಮಸ್ಯೆಗಳು. ಮಾಡೆಲ್ಸ್ ಆಫ್ ಡಿಸೆಬಿಲಿಟಿ, ಅಸಮರ್ಥತೆಯ ಮಾದರಿಗಳು. ಅಸಮರ್ಥತೆಯ ಮಾದರಿಗಳ ಮೇಲೆ ಕ್ವಶನ್ ಡೆಫಿನೆಟ್ ಆಗಿ ಬರುತ್ತೆ ನೋಡ್ರಿ. ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆಫ್ ಇನ್ಕ್ಲೂಸಿವ್ ಎಜುಕೇಷನ್, ಸಮನ್ವಯ ಶಿಕ್ಷಣದ ನೀತಿಗಳು ಮತ್ತು ಕಾರ್ಯಕ್ರಮಗಳು. ಯೂನಿಟ್ 2 ಡಿಫ್ರೆಂಟ್ಲಿ ಏಬಲ್ಡ್ ಚಿಲ್ಡ್ರನ್ ಇನ್ ಇನ್ಕ್ಲೂಸಿವ್ ಸಿಸ್ಟಮ್, ಸಮನ್ವಯ ವ್ಯವಸ್ಥೆಯಲ್ಲಿ ವೈವಿಧ್ಯಮಯವಾದ ಸಾಮರ್ಥ್ಯದ ಮಕ್ಕಳು. 2.1 ಕಾನ್ಸೆಪ್ಟ್ ಐಡೆಂಟಿಫಿಕೇಷನ್, ಕ್ಲಾಸಿಫಿಕೇಷನ್, ಕ್ಯಾರೆಕ್ಟರಿಸ್ಟಿಕ್ಸ್, ಕಾಸಸ್, ಪ್ರಾಬ್ಲಮ್ಸ್, ಪ್ರಿವೆನ್ಷನ್ ಆ್ಯಂಡ್ ಎಜುಕೇಷನಲ್ ಪ್ರಿವೆನ್ಷನ್ ಫಾರ್. ಪರಿಕಲ್ಪನೆ, ಗುರುತಿಸುವಿಕೆ, ವರ್ಗೀಕರಣ, ಲಕ್ಷಣಗಳು, ಕಾರಣಗಳು, ಸಮಸ್ಯೆಗಳು, ಪರಿಹಾರ, ತಡೆಗಟ್ಟುವಿಕೆ ಹಾಗೂ ಶೈಕ್ಷಣಿಕ ಕ್ರಮಗಳು. 2.1 ಫಿಸಿಕಲಿ ಚಾಲೆಂಜ್ಡ್, ದೈಹಿಕ ಸವಾಲುಳ್ಳವರು. ವಿಜುವಲಿ ಚಾಲೆಂಜ್ಡ್, ದೃಷ್ಟಿ ಸಂಬಂಧಿಸಿದ ಸವಾಲುಳ್ಳವರು. ಚಿಲ್ಡ್ರನ್ ವಿತ್ ಆಡಿಟರಿ ಚಾಲೆಂಜಸ್, ಶ್ರವಣ ಸಂಬಂಧಿಸಿದ ಮಕ್ಕಳ ಸವಾಲುಗಳು. ಚಿಲ್ಡ್ರನ್ ವಿತ್ ಸ್ಪೀಚ್ ಚಾಲೆಂಜಸ್, ಮಾತುಗಾರಿಕೆಗೆ ಸಂಬಂಧಿಸಿದ ಮಕ್ಕಳ ಸವಾಲುಗಳು. 2.5 ಚಿಲ್ಡ್ರನ್ ವಿತ್ ಅಡ್ಜಸ್ಟ್ ವಿತ್ ಮಾನಿಟರಿ ಸ್ಕೂಲ್, ಸೈನಿಕ್ ಸ್ಕೂಲ್, ನವೋದಯ ಸ್ಕೂಲ್, ಮುರಾರ್ಜಿ ಸ್ಕೂಲ್, ಕಿತ್ತೂರು ಸ್ಕೂಲ್ ಆ್ಯಂಡ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಮಕ್ಕಳ ಹೊಂದಾಣಿಕೆ, ಅಲ್ಪಸಂಖ್ಯಾತ, ನವೋದಯ, ಸೈನಿಕ, ಮುರಾರ್ಜಿ ದೇಸಾಯಿ, ಕುವೆಂಪು ಶಾಲೆಗಳು, ಆಂಗ್ಲ ಮಾಧ್ಯಮ ಶಾಲೆಗಳು. 2.6 ಮೆಂಟಲಿ ಚಾಲೆಂಜ್ಡ್, ಮಾನಸಿಕ ಸವಾಲುಳ್ಳ ಮಕ್ಕಳು. 2.7 ಚಿಲ್ಡ್ರನ್ ವಿತ್ ಲರ್ನಿಂಗ್ ಚಾಲೆಂಜಸ್, ಮಕ್ಕಳ ಕಲಿಕಾ ಸವಾಲುಗಳುಳ್ಳ ಮಕ್ಕಳು. ಯೂನಿಟ್ 3 ಪಾಲಿಸೀಸ್ ಆ್ಯಂಡ್ ಪ್ರಾವಿಷನ್ಸ್ ಫಾರ್ ಇನ್ಕ್ಲೂಷನ್, ಸಮನ್ವಯತೆಗಾಗಿ ನೀತಿಗಳು ಮತ್ತು ಉಪಕ್ರಮಗಳು. 3.1 ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಪಾಲಿಸೀಸ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಡಿಸೆಬಿಲಿಟಿ ಆ್ಯಕ್ಟ್ 1995, ಕನ್ವೆನ್ಷನ್ ಆಫ್ ರೈಟ್ ಆಫ್ ಆ್ಯಕ್ಟ್ 3(1)1992 ಆ್ಯಂಡ್ ರಿಹ್ಯಾಬಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ 1992. ರಾಷ್ಟ್ರ ಹಾಗೂ ರಾಜ್ಯದ ನೀತಿಗಳು 1995ರ ಅಸಮರ್ಥತೆಯ ಕಾಯ್ದೆ, ಭಾರತೀಯ ಪುನಶ್ಚೇತನ ಪರಿಷತ್ತು 1992. 3.2 ಇಂಟರ್ನ್ಯಾಷನಲ್ ಪಾಲಿಸೀಸ್, ಸಲ್ಮಂಕಾ ಡಿಕ್ಲರೇಷನ್, ಅಂತಾರಾಷ್ಟ್ರೀಯ ನೀತಿಗಳು, ಸಲ್ಮಂಕಾ ಘೋಷಣೆ. ಇದ್ರ ಮೇಲೆ 5 ಮಾರ್ಕ್ಸ್ ಕ್ವಶನ್ ಗ್ಯಾರಂಟಿ ಇರುತ್ತೆ ನೋಡ್ರಿ, ಸಲ್ಮಂಕಾ ಘೋಷಣೆಗೆ ಸಂಬಂಧಪಟ್ಟಂತೆ. 3.3 ಲೀಗಲ್ ಪ್ರಾವಿಷನ್ಸ್, ಕಾನೂನಿನ ಉಪಕ್ರಮಗಳು. 3.4 ರೋಲ್ ಆಫ್ ಫಂಕ್ಷನರೀಸ್, ಟೀಚರ್, ಪೇರೆಂಟ್ಸ್, ಪೀರ್ಸ್, ಅಡ್ಮಿನಿಸ್ಟ್ರೇಟರ್ಸ್, ಕಮ್ಯುನಿಟಿ, NGOs, ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಆರ್ಗನೈಜೇಷನ್ಸ್, ಕಾರ್ಯ ಹಾಗೂ ಪಾತ್ರ, ಶಿಕ್ಷಕರು, ಪಾಲಕರು, ಸಂಗಡಿಗರು, ಆಡಳಿತಗಾರರು, ಸಮುದಾಯ, ಸರ್ಕಾರೇತರ ಸಂಸ್ಥೆಗಳು, ಸರ್ಕಾರ ಹಾಗೂ ಖಾಸಗಿಯ ಸಂಘಟನೆಗಳು. 3.5 ಆನ್ ಇಂಟ್ರಡಕ್ಷನ್ ಟು ಚೈಲ್ಡ್ ವಿತ್ ಸ್ಪೆಷಲ್ ನೀಡ್, CWSN, ಇದನ್ನು ಅಬ್ರವೇಷನ್ ಕೇಳಿರ್ತಾರೆ, ವಿಸ್ತರಿಸಿ ಬರ್ರಿ ಅಂತೇಳಿ. ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ಸ್. 57 ಮಕ್ಕಳ ವಿಶೇಷ ಅಗತ್ಯತೆಗಳ ಒಂದು ಪರಿಚಯ. NEP 1986, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 1986, ಯುನೆಸ್ಕೋ 1989, ಯುನೆಸ್ಕೋ 2006, RT ರೈಟ್ ಟು ಎಜುಕೇಷನ್ ಆ್ಯಕ್ಟ್ 2009, ರೋಲ್ ಆಫ್ ಗೌರ್ಮೆಂಟ್ ಆ್ಯಂಡ್ ಲೋಕಲ್ ಅಥಾರಿಟೀಸ್, ಸರ್ಕಾರ ಹಾಗೂ ಸ್ಥಳೀಯ ಅಧಿಕಾರಿಗಳ ಪಾತ್ರ. ನೆಕ್ಸ್ಟ್ SSA ಸರ್ವ ಶಿಕ್ಷಣ ಅಭಿಯಾನ. ನೆಕ್ಸ್ಟ್ ಇಂಟಿಗ್ರೇಷನ್ ಸ್ಕೂಲ್ಸ್ ಆ್ಯಂಡ್ ನಾರ್ಮಲ್ ಸ್ಕೂಲ್ಸ್, ಸಮನ್ವಯ ಹಾಗೂ ಸಾಮಾನ್ಯ ಶಾಲೆಗಳು, ಇವುಗಳ ನಡುವಿನ ವ್ಯತ್ಯಾಸ ಕೇಳ್ತಾರೆ. ರೋಲ್ ಆಫ್ ಟೀಚರ್ಸ್ ಇನ್ ಇನ್ಕ್ಲೂಸಿವ್ ಸ್ಕೂಲ್ಸ್,
ಸಮನ್ವಯ ಶಾಲೆಗಳ ಶಿಕ್ಷಕರ ಪಾತ್ರ, ಅಸೈನ್ಮೆಂಟ್ ಆಫ್ ನಾಲೆಜ್ ಆ್ಯಂಡ್ ಸ್ಕಿಲ್ಸ್ ಇನ್ ಇನ್ಕ್ಲೂಸಿವ್ ಕ್ಲಾಸ್ರೂಮ್, ತರಗತಿಗಳ ಜ್ಞಾನ ಹಾಗೂ ಕೌಶಲ್ಯಗಳ ಅಳತೆ, ರೋಲ್ ಆಫ್ ಚಿಲ್ಡ್ರನ್, ಪೇರೆಂಟ್ಸ್, ಕಮ್ಯುನಿಟಿ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ಸ್, ಮಕ್ಕಳ, ಪಾಲಕರ, ಸಮುದಾಯ ಹಾಗೂ ಆಡಳಿತಗಾರರ ಪಾತ್ರ. ಯೂನಿಟ್ 4 ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್ ಆ್ಯಂಡ್ ಇನೋವೇಟಿವ್ ಪ್ರಾಕ್ಟೀಸಸ್, ನವೀನ ವಿಷಯಗಳು, ಪ್ರಯೋಗಗಳು ಹಾಗೂ ಸವಾಲು. 4.1 ಅರ್ಲಿ ಐಡೆಂಟಿಫಿಕೇಶನ್, ಪೂರ್ವ ಗುರುತಿಸುವಿಕೆ. 4.2 ಅಡಾಪ್ಟೇಷನ್ ಆಫ್ ಕರಿಕ್ಯುಲರ್ ಆಕ್ಟಿವಿಟೀಸ್ ಇನ್ ಸ್ಕೂಲ್ಸ್, ಶಾಲೆಯಲ್ಲಿ ಪಠ್ಯಪುಸ್ತಕಗಳ ಹೊಂದಾಣಿಕೆ. 4.3 ಟೀಚರ್ಸ್ ಟ್ರೈನಿಂಗ್, ಡೆವಲಪಿಂಗ್ ಆಫ್ ಟೀಚಿಂಗ್ ಮೆಟೀರಿಯಲ್ಸ್, ಇನೋವೇಟಿವ್ ಪ್ರಾಕ್ಟೀಸಸ್, ಶಿಕ್ಷಕರ ತರಬೇತಿ, ನವೀನ ಪ್ರಾಯೋಗಿಕ ವಸ್ತುಗಳ ಬೋಧನೆಯಲ್ಲಿ ಅಭಿವೃದ್ಧಿಪಡಿಸುವುದು. 4.4 ಇವ್ಯಾಲ್ಯುವೇಷನ್ ಪ್ರೊಸೀಜರ್ಸ್, ಮೌಲ್ಯಮಾಪನ ಪ್ರಕ್ರಿಯೆ. ಎಜುಕೇಷನಲ್ ಇವ್ಯಾಲ್ಯುವೇಷನ್, ಶೈಕ್ಷಣಿಕ ಮೌಲ್ಯಮಾಪನ. ಯೂನಿಟ್ 1 ಎಜುಕೇಷನಲ್ ಇವ್ಯಾಲ್ಯುವೇಷನ್ ಆ್ಯಂಡ್ ಮೆಜರ್ಮೆಂಟ್, ಶೈಕ್ಷಣಿಕ ಮೌಲ್ಯಮಾಪನ ಮತ್ತು ಅಳತೆ. ಕಾನ್ಸೆಪ್ಟ್ ಆಫ್ ಮೆಜರ್ಮೆಂಟ್, ಟೆಸ್ಟ್, ಎಕ್ಸಾಮಿನೇಷನ್ ಆ್ಯಂಡ್ ಇವ್ಯಾಲ್ಯುವೇಷನ್ ವಿತ್ ದೇರ್ ಡಿಫರೆನ್ಸ್, ಅಳತೆಯ ಪರಿಕಲ್ಪನೆ, ಪರೀಕ್ಷೆ, ಮೌಲ್ಯಮಾಪನಗಳ ನಡುವಿನ ವ್ಯತ್ಯಾಸ. ಫಂಕ್ಷನ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಇವ್ಯಾಲ್ಯುವೇಷನ್ ವಿತ್ ರೆಸ್ಪೆಕ್ಟ್ ಟು ಸ್ಟೂಡೆಂಟ್ಸ್, ಟೀಚರ್ಸ್, ಪೇರೆಂಟ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಮೌಲ್ಯಮಾಪನದ ಮಹತ್ವ ಮತ್ತು ಕಾರ್ಯಗಳು, ಶಿಕ್ಷಕ, ವಿದ್ಯಾರ್ಥಿಗಳು, ಪಾಲಕರು ಮತ್ತು ಶಾಲಾ ವ್ಯವಸ್ಥೆ. ಸ್ಟೆಪ್ಸ್ ಇನ್ ದ ಪ್ರೊಸೆಸ್ ಆಫ್ ಇವ್ಯಾಲ್ಯುವೇಷನ್, ಮೌಲ್ಯಮಾಪನ ಪ್ರಕ್ರಿಯೆಯ ಹಂತಗಳು. CCE ಮೀನಿಂಗ್ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್, CCEಯ ಅರ್ಥ ಮತ್ತು ಮಹತ್ವ. ಕಂಟಿನ್ಯೂ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುವೇಷನ್, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ. ಟೈಪ್ಸ್ ಆಫ್ ಇವ್ಯಾಲ್ಯುವೇಷನ್, ಫಾರ್ಮೇಟಿವ್ ಆ್ಯಂಡ್ ಸಮೇಟಿವ್, NRT ಆ್ಯಂಡ್ CRT ವಿತ್ ದೇರ್ ಡಿಫ್ರೆನ್ಸಸ್. ಇದ್ರ ಮೇಲೆ ಕ್ವಶನ್ ಭಾಳ ಸಲ ಬರ್ತಾವೆ ನೋಡ್ರಿ. NRT, CRT, ಫಾರ್ಮೇಟಿವ್, ಸಮೇಟಿವ್, TTC, TGP ಎಷ್ಟರ ಪರೀಕ್ಷೆಗಳಲ್ಲಿ ಬರ್ತಾವೆ. 3rd ಸೆಮ್ಗೂ ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದು. ಮೌಲ್ಯಮಾಪನದ ಪ್ರಕಾರಗಳು, ರೂಪಣಾತ್ಮಕ, ಸಂಕಲನಾತ್ಮಕ, NRT ಆ್ಯಂಡ್ CRT, ಇವುಗಳ ನಡುವಿನ ವ್ಯತ್ಯಾಸ. ಮೇಜರ್ ಟೆಕ್ನಿಕ್ಸ್ ಆಫ್ ಇವ್ಯಾಲ್ಯುವೇಷನ್, ಅಬ್ಸರ್ವೇಷನ್, ಇಂಟರ್ವ್ಯೂ, ಎಕ್ಸಾಮಿನೇಷನ್ ಆ್ಯಂಡ್ ಸೆಲ್ಫ್ ರಿಪೋರ್ಟಿಂಗ್. ಮೌಲ್ಯಮಾಪನದ ಪ್ರಮುಖ ತಂತ್ರಗಳು: ವೀಕ್ಷಣೆ, ಸಂದರ್ಶನ, ಪರೀಕ್ಷೆ, ಸ್ವಯಂ ವರದಿ, ಆತ್ಮಕಥನ ತಂತ್ರ. ಮಿಸರೇಬಲ್ ಆ್ಯಂಡ್ ನಾನ್ ಮಿಸರೇಬಲ್ ಲರ್ನಿಂಗ್ ಔಟ್ಕಮ್ಸ್, ಅಳತೆ ಮಾಡುವ ಮತ್ತು ಅಳತೆ ಮಾಡಲಾಗದ ಕಲಿಕಾ ಫಲಗಳು. ನೆಕ್ಸ್ಟ್, ಕ್ರಿಟಿಕಲ್ ಅಪೇರಿಯಲ್ಸ್ ಆಫ್ ಎಕ್ಸಿಸ್ಟಿಂಗ್ ಇವ್ಯಾಲ್ಯುವೇಷನ್ ಸಿಸ್ಟಮ್, ಪ್ರಸ್ತುತ ಮೌಲ್ಯಮಾಪನ ಪದ್ಧತಿಯ ವಿಮರ್ಶಾತ್ಮಕ ಚಿಂತನೆ. ಯೂನಿಟ್ 2 ಟೂಲ್ಸ್ ಆಫ್ ಇವ್ಯಾಲ್ಯುವೇಷನ್ ಆ್ಯಂಡ್ ದೇರ್ ಯೂಸಸ್, ಮೌಲ್ಯಮಾಪನದ ಸಾಧನಗಳು ಮತ್ತು ಅದರ ಉಪಯೋಗಗಳು. 2.1 ವ್ಯಾಲಿಡಿಟಿ, ರಿಯಲಬಿಲಿಟಿ ಆ್ಯಂಡ್ ಆಬ್ಜೆಕ್ಟಿವಿಟಿ ಆ್ಯಂಡ್ ದೇರ್ ಇಂಟರ್ಡಿಪೆಂಡೆನ್ಸಿ. ಸಮಂಜಸತೆ, ಸಿಂಧುತ್ವ, ಸಮಂಜಸತೆ ಅಂದ್ರೆ ಒಂದ, ಸಿಂಧುತ್ವ ಅಂದ್ರೆ ಒಂದ. ವಿಶ್ವಾಸನೀಯತೆ, ವಸ್ತುನಿಷ್ಠತೆ, ಇವುಗಳ ಅಂತರ್ಸಂಬಂಧ. 2.2 ಮೇಜರ್ ಟೂಲ್ಸ್ ಆಫ್ ಇವ್ಯಾಲ್ಯುವೇಷನ್, ಓರಲ್ ಟೆಸ್ಟಿಂಗ್, ಪೇಪರ್ ಪೆನ್ಸಿಲ್ ಟೆಸ್ಟಿಂಗ್, ಅಚೀವ್ಮೆಂಟ್ ಟೆಸ್ಟಿಂಗ್, ಡಯಾಗ್ನೋಸ್ಟಿಕ್ ಟೆಸ್ಟ್, ಇಂಟೆಲಿಜೆನ್ಸ್ ಟೆಸ್ಟ್, ಆಪ್ಟಿಟ್ಯೂಡ್ ಟೆಸ್ಟ್, ರೇಟಿಂಗ್ ಸ್ಕೇಲ್, ಚೆಕ್ಲಿಸ್ಟ್, ಇಂಟರ್ವ್ಯೂ, ಕ್ವಶನರೀಸ್ ಆ್ಯಂಡ್ ಇನೋವೇಟರಿ. ಮೌಲ್ಯಮಾಪನದ ಪ್ರಮುಖ ಸಾಧನಗಳು: ಮೌಖಿಕ ಪರೀಕ್ಷೆ, ಲಿಖಿತ ಪರೀಕ್ಷೆ, ಸಾಧನಾ ಪರೀಕ್ಷೆ, ನೈದಾನಿಕ ಪರೀಕ್ಷೆ, ದರ್ಜಾ ಮಾಪನಗಳು, ತಪಶೀಲು ಪಟ್ಟಿ, ಸಂದರ್ಶನ ಅಥವಾ ಪ್ರಶ್ನಾವಳಿ. ಯೂನಿಟ್ 3 ಸ್ಟ್ಯಾಂಡರ್ಡ್ ಟೆಸ್ಟ್ ಆ್ಯಂಡ್ ಟೀಚರ್ ಮೇಡ್ ಅಚೀವ್ಮೆಂಟ್ ಟೆಸ್ಟ್, ಪ್ರಮಾಣೀಕೃತ ಸಾಧನಾ ಪರೀಕ್ಷೆಗಳು ಮತ್ತು ಶಿಕ್ಷಕ ನಿರ್ಮಿತ ಸಾಧನಾ ಪರೀಕ್ಷೆಗಳು. ಇದ್ರ ಮೇಲೆ ಕ್ವಶನ್ ಭಾಳ ಸಲ ಬರ್ತಾವ್ರಿ ಎಕ್ಸಾಮ್ ಒಳಗೆ. ಸ್ಟ್ಯಾಂಡರ್ಡ್ ಟೆಸ್ಟ್ ಮೀನಿಂಗ್, ಸ್ಟೆಪ್ಸ್ ಆ್ಯಂಡ್ ಇಟ್ಸ್ ಯೂಸಸ್, ಪ್ರಮಾಣೀಕೃತ ಪರೀಕ್ಷೆಯ ಅರ್ಥ, ಹಂತಗಳು ಮತ್ತು ಉಪಯೋಗ. 3.2 ಟೀಚರ್ ಮೇಡ್ ಅಚೀವ್ಮೆಂಟ್ ಟೆಸ್ಟ್, ಈಸಿ ಟೈಪ್, ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಆ್ಯಂಡ್ ಇಟ್ ಇಂಪ್ರೂವಿಂಗ್ ಅಪಾನ್ ಈಸಿ ಟೈಪ್ ಕ್ವಶನ್ಸ್ ಫಾರ್ ಎಫಿಷಿಯನ್ಸಿ. ಡಿಫರೆಂಟ್ ಟೆಸ್ಟ್, ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಯೂಸಸ್ ಆ್ಯಂಡ್ ಅಲಾಂಗ್ ವಿತ್ ದೇರ್ ಡಿಫರೆನ್ಸಸ್. ಶಿಕ್ಷಕ ನಿರ್ಮಿತ ಸಾಧನಾ ಪರೀಕ್ಷೆ, ಪ್ರಬಂಧ ಮಾದರಿ ಮತ್ತು ವಸ್ತುನಿಷ್ಠ ಮಾದರಿ ಪರೀಕ್ಷೆ. 3.4
ಪ್ರಿಪ್ರೇಷನ್ ಆಫ್ ಬ್ಲೂ ಪ್ರಿಂಟ್ ಆ್ಯಂಡ್ ಸೆಟ್ಟಿಂಗ್ಸ್ ಅ ಗುಡ್ ಕ್ವಶನ್ ಪೇಪರ್. ನೀಲನಕ್ಷೆ ತಯಾರಿಕೆ ಮತ್ತು ಅದರ ಮೂಲಕ ಉತ್ತಮ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವುದು. 3.4 ಗ್ರೇಡಿಂಗ್ ಕಾನ್ಸೆಪ್ಟ್ ಆ್ಯಂಡ್ ಇಟ್ಸ್ ರಿಲೆವೆನ್ಸ್, ಕ್ರೆಡಿಟಿಂಗ್ ಗ್ರೇಡ್ ಆ್ಯಂಡ್ ಕೋರ್ಸ್ ಸರ್ಟಿಫಿಕೇಷನ್ ಟ್ರಾನ್ಸ್ಕ್ರಿಪ್ಟ್ಸ್. ಶ್ರೇಣಿ ನೀಡುವ ಪರಿಕಲ್ಪನೆ. ಯೂನಿಟ್ 4 ಡೇಟಾ ಪ್ರೊಸೆಸಿಂಗ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್, ದತ್ತಾಂಶ ಪ್ರಕ್ರಿಯೆ ಮತ್ತು ಸಂಖ್ಯಾಶಾಸ್ತ್ರ. 4.1 ರಾಸ್ ಕೋರ್ಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಕಚ್ಚಾ ಪ್ರಾಪ್ತಾಂಕಗಳು ಆವೃತ್ತಿ ಹಂಚಿಕೆ. 4.2 ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಸ್ಕೋರ್ಸ್, ಹಿಸ್ಟೋಗ್ರಾಮು, ಫ್ರೀಕ್ವೆನ್ಸಿ, ಪೋಲಿಗಾನ್, ಕ್ಯುಮುಲೇಟಿವ್ ಕರ್ವ್. ಪ್ರಾಪ್ತಾಂಕಗಳ ಆಲೇಖಗಳು, ನಿರೂಪಣೆ, ಆವೃತ್ತಿ, ಬಹುಭುಜಾಕೃತಿ, ಸ್ತಂಭಾಲೇಖ, ಸಂಚಿತ ಆಲೇಖ. 4.3 ಪರ್ಸೆಂಟೇಲ್ಸ್ ಆ್ಯಂಡ್ ಇಟ್ಸ್ ಯೂಸಸ್, ಶೇಕಡಾ ದರ ಮತ್ತು ಇದರ ಉಪಯೋಗಗಳು. 4.4 ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಮೀನ್, ಮೀಡಿಯನ್, ಮೋಡ್ ಆ್ಯಂಡ್ ದೇರ್ ಯೂಸಸ್. ಕೇಂದ್ರೀಯ ಮಾಪನಗಳು, ಸರಾಸರಿ, ಮಧ್ಯಾಂಕ, ರೂಢಿಬೆಲೆ ಅಥವಾ ಬಹುಲಕ, ಇವುಗಳ ಉಪಯೋಗ. 4.5 ಮೆಜರ್ ಆಫ್ ವೇರಿಯಬಿಲಿಟಿ, ಮೀನ್ ಡಿವಿಷನ್, ಕ್ವಾರ್ಟೈಲ್ ಡಿವಿಷನ್, ಸ್ಟ್ಯಾಂಡರ್ಡ್ ಡಿವಿಷನ್ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ವೇರಿಯಸ್ ಆ್ಯಂಡ್ ದೇರ್ ಯೂಸಸ್. ಮಧ್ಯಾಂಕ ಚಲನೆ, ಸರಾಸರಿ ಚಲನೆ, ಚತುರ್ಥಕ ವಿಚಲನೆ, ಮಾನಕ ವಿಚಲನೆ, ಗುಣಾಂಕಗಳ ವ್ಯತ್ಯಾಸ ಮತ್ತು ಉಪಯೋಗ. 4.6 ಕೋರಿಲೇಷನ್ ಕಾನ್ಸೆಪ್ಟ್ಸ್, ಟೈಪ್ಸ್ ಆ್ಯಂಡ್ ಫೈಂಡಿಂಗ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಬೈ ರ್ಯಾಂಕ್ ಡಿಫರೆನ್ಸ್ ಮೆಥಡ್. ಸಹಸಂಬಂಧದ ಪರಿಕಲ್ಪನೆ, ಪ್ರಕಾರಗಳು ಹಾಗೂ ಸಹಸಂಬಂಧವನ್ನು ಕಂಡುಹಿಡಿಯುವುದು. ನಾರ್ಮಲ್ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಇಟ್ಸ್ ಯೂಸಸ್, ಸಾಮಾನ್ಯ ಸಂಭಾವ್ಯ ರೇಖೆಯ ವಿತರಣೆ ಮತ್ತು ಅದರ ಉಪಯೋಗ. ವ್ಯಾಲ್ಯೂ ಎಜುಕೇಷನ್, ಮೌಲ್ಯ ಶಿಕ್ಷಣ. ಯೂನಿಟ್ 1 ಇಂಟ್ರೊಡಕ್ಷನ್ ಟು ವ್ಯಾಲ್ಯೂಸ್, ಮೌಲ್ಯ ಶಿಕ್ಷಣದ ಪರಿಚಯ. ಇಂಗ್ಲೀಷು ನೀವು ಓದ್ಕೊಂಬಿಡ್ರಿ, ಇಂಗ್ಲೀಷು ಕನ್ನಡ ಎರಡು ಹೇಳಿದ್ರೆ ಟೈಮ್ ಜಾಸ್ತಿ ಆಗುತ್ತೆ, ವಿಡಿಯೋ ಭಾಳ ದೊಡ್ಡದಾಗುತ್ತೆ. ಅದಕ್ಕೆ 1.1 ಮೌಲ್ಯದ ಅರ್ಥ, ಸ್ವರೂಪ, ವಿಧಗಳು ಮತ್ತು ಪ್ರಾಮುಖ್ಯತೆ. 1.2 ಮೌಲ್ಯಗಳ ವರ್ಗೀಕರಣ, ವೈಯಕ್ತಿಕ ಮತ್ತು ಸಾಮಾಜಿಕ ಮೌಲ್ಯಗಳು. ನೈಜ ಮೌಲ್ಯ ಮತ್ತು ಸಾಧಕ ಮೌಲ್ಯ. 1.2 ಮೌಲ್ಯಗಳ ವಿವಿಧ ಪ್ರಕಾರಗಳು, ಬೌದ್ಧಿಕ ಮೌಲ್ಯ, ಸಾಮಾಜಿಕ ಮೌಲ್ಯ, ಸೌಂದರ್ಯ ಮೌಲ್ಯ, ರಾಜಕೀಯ ಮೌಲ್ಯ, ಆರ್ಥಿಕ ಮೌಲ್ಯ, ಆರೋಗ್ಯ ಮೌಲ್ಯ, ಸಾಂಸ್ಕೃತಿಕ ಮೌಲ್ಯ, ಆಧ್ಯಾತ್ಮಿಕ ಮೌಲ್ಯ. 1.3 ಮಾನವೀಯ ಮೌಲ್ಯಗಳು, ಇದು ಭಾಳ ಇಂಪಾರ್ಟೆಂಟ್ ರೀ. ಮಾನವೀಯ ಮೌಲ್ಯಗಳ ಮೇಲೆ ಕ್ವಶನ್ ಬರ್ತೈತಿ. ಸತ್ಯಂ, ಶಿವಂ, ಸುಂದರಂ, ಪ್ರೇಮ, ಶಾಂತಿ ಮತ್ತು ಅಹಿಂಸೆ, ಇವು 6 ಅದಾವಲ್ರಿ, ಇವು ಮಾನವೀಯ ಮೌಲ್ಯಗಳಿವು. ನೆಕ್ಸ್ಟ್ ಸಮಕಾಲೀನ ಮೌಲ್ಯಗಳು, ವೈಜ್ಞಾನಿಕ ಮನೋಭಾವ, ಬೌದ್ಧಿಕ ಪ್ರಾಮಾಣಿಕತೆ, ಸಾಮಾಜಿಕ ಸೇವೆ, ಪರಿಸರ ಸಂರಕ್ಷಣೆ, ಇವು ಕೂಡ ಇಂಪಾರ್ಟೆಂಟ್ ರೀ, ಸಮಕಾಲೀನ ಮೌಲ್ಯಗಳು. ನೆಕ್ಸ್ಟ್ ಯೂನಿಟ್ 2 ಸೋರ್ಸಸ್ ಆಫ್ ವ್ಯಾಲ್ಯೂಸ್, ಮೌಲ್ಯ ಶಿಕ್ಷಣದ ಮೂಲಾಧಾರಗಳು. 2.1 ಮೌಲ್ಯ ಶಿಕ್ಷಣದ ಅರ್ಥ ಮತ್ತು ಮಹತ್ವ. 2.2 ಮೌಲ್ಯ ಶಿಕ್ಷಣದ ಮೂಲಾಧಾರಗಳು, ಆತ್ಮಚರಿತ್ರೆಗಳು, ಜೀವನ ಚರಿತ್ರೆಗಳು, ನೀತಿ ಕಥೆಗಳು, ವೇದಗಳು, ಭಗವದ್ಗೀತೆ, ಕವಿತೆಗಳು, ಶ್ಲೋಕಗಳು, ಕಿರುಲೇಖನ ಅಥವಾ ಅಗ್ರಲೇಖನ, ನೈಜ ಜೀವನದ ಸಾಕ್ಷ್ಯಚಿತ್ರಗಳ ಪುರಾವೆ ಅಥವಾ ದಾಖಲೆಗಳು. 2.3 ಮೌಲ್ಯ ಶಿಕ್ಷಣದಲ್ಲಿ ಶಿಕ್ಷಕನ ಪಾತ್ರ, ಇದು ಇಂಪಾರ್ಟೆಂಟ್ ರೀ. ಮೌಲ್ಯಗಳನ್ನು ಬೆಳೆಸುವಲ್ಲಿ ಶಿಕ್ಷಕನ ಪಾತ್ರ ಕೇಳ್ತಾರೆ ಕ್ವಶನ್ ನಮಗೆ ಎಕ್ಸಾಮ್ ಒಳಗೆ. ಯೂನಿಟ್ 3 ರೋಲ್ ಆಫ್ ಸೋಷಿಯಲ್ ಏಜೆನ್ಸೀಸ್ ಇನ್ ವ್ಯಾಲ್ಯೂ ಎಜುಕೇಷನ್, ಮೌಲ್ಯ ಶಿಕ್ಷಣದ ಸಾಮಾಜಿಕ ಸಂಸ್ಥೆಗಳು. 3.1 ಫ್ಯಾಮಿಲಿ, ಕುಟುಂಬ. ನೆಕ್ಸ್ಟ್ ರಿಲಿಜಿಯನ್, ಧರ್ಮ. ಎಜುಕೇಷನಲ್ ಇನ್ಸ್ಟಿಟ್ಯೂಟ್, ಶೈಕ್ಷಣಿಕ ಸಂಸ್ಥೆಗಳು. ಕಮ್ಯುನಿಟೀಸ್, ಸಮುದಾಯಗಳು. ಮಾಸ್ ಮೀಡಿಯಾ, ಸಮೂಹ ಮಾಧ್ಯಮಗಳು. ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್, ಮುದ್ರಣ. ನೆಕ್ಸ್ಟ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಕಂಪ್ಯೂಟರ್ ಆ್ಯಂಡ್ ಇಂಟರ್ನೆಟ್, ಮಾಹಿತಿ ಮತ್ತು ಸಂಪರ್ಕ ತಂತ್ರಜ್ಞಾನ. ಯೂನಿಟ್ 4 ಅಪ್ರೋಚಸ್ ಆಫ್ ವ್ಯಾಲ್ಯೂ ಎಜುಕೇಷನ್ ಇನ್ ಸೆಕೆಂಡರಿ ಸ್ಕೂಲ್ಸ್, ಮಾಧ್ಯಮಿಕ ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣ ಬೋಧನೆಯ ಮಾರ್ಗಗಳು. 4.1 ಪ್ರತ್ಯಕ್ಷ ವಿಧಾನ, ಅರ್ಥ, ತಂತ್ರಗಳು, ವ್ಯಕ್ತಿ ಅಧ್ಯಯನ, ಪಾತ್ರ ನಿರ್ವಹಣೆ, ಛಾಯಾಚಿತ್ರ,
ಚಿತ್ರಗಳು, ದೃಷ್ಟಾಂತಗಳು, ನೀತಿಕಥೆಗಳು, ಇವುಗಳ ಅರ್ಥ, ಮಹತ್ವ ಮತ್ತು ಉಪಯೋಗ, ಗುಣಗಳು ಮತ್ತು ಅವಗುಣಗಳನ್ನು ಬರಿಬೇಕ್ರಿ. ನೆಕ್ಸ್ಟ್ 4.2 ಒಳಗೆ ಪರೋಕ್ಷ ವಿಧಾನ, ಪ್ರತ್ಯಕ್ಷ ವಿಧಾನದ ಬರ್ತ್ರಿ ಮತ್ತು ಪರೋಕ್ಷ ವಿಧಾನ ಬರ್ತಾ. ಪರೋಕ್ಷ ವಿಧಾನದ ಅರ್ಥ, ತಂತ್ರಗಳು, ಶಾಲಾ ವಿಷಯಗಳಲ್ಲಿ ಮೌಲ್ಯ ಶಿಕ್ಷಣದ ಅಂಶಗಳನ್ನು ಗುರುತಿಸುವುದು. 4.3 ಆಕಸ್ಮಿಕ ವಿಧಾನ, ಅರ್ಥ, ವಿಧಾನ, ಆಕಸ್ಮಿಕ ಸಂದರ್ಭಕ್ಕನುಸಾರವಾಗಿ ಪ್ರಮುಖ ಮೌಲ್ಯಗಳನ್ನು ಗುರುತಿಸುವುದು, ಉದ್ದೇಶಪೂರ್ವಕ ಮತ್ತು ಯೋಜನಾರಹಿತ. 4.4 ಭಾರತೀಯ ಸಮಾಜದಲ್ಲಿ ಮೌಲ್ಯಗಳ ಅಧಪತನ, ಸಮಾಜದ ಮೂಢನಂಬಿಕೆಗಳು, ರೂಢಿ, ಕುಡಿಯುವುದು, ಜೂಜಾಡುವುದು, ಕುಟುಂಬದ ಬೆಳವಣಿಗೆಯ ಮೇಲೆ ಅವುಗಳ ಪ್ರಭಾವ ಮತ್ತು ಮಕ್ಕಳ ವೈಯಕ್ತಿಕ ಬೆಳವಣಿಗೆಯ ಮೇಲೆ ಅದರ ಪ್ರಭಾವ. ಸೆಮಿಸ್ಟರ್ 3 ಎನ್ವಿರಾನ್ಮೆಂಟಲ್ ಎಜುಕೇಷನ್. ಯೂನಿಟ್ 1 ಇಂಟ್ರೊಡಕ್ಷನ್ ಆಫ್ ಎನ್ವಿರಾನ್ಮೆಂಟ್, ಪರಿಸರ ಶಿಕ್ಷಣದ ಪರಿಚಯ. ಮೀನಿಂಗ್, ನೇಚರ್, ಇಂಪಾರ್ಟೆನ್ಸ್ ಆ್ಯಂಡ್ ಟೈಪ್ಸ್ ಆಫ್ ಎನ್ವಿರಾನ್ಮೆಂಟ್, ಪರಿಸರದ ಅರ್ಥ ಅಥವಾ ಪರಿಕಲ್ಪನೆ. ನೇಚರ್ ಅಂದರೆ ಸ್ವರೂಪ ಅಥವಾ ಲಕ್ಷಣಗಳು, ಪ್ರಾಮುಖ್ಯತೆ ಮತ್ತು ಪರಿಸರದ ವಿಧಗಳು. 1.2 ನ್ಯಾಚುರಲ್ ರಿಸೋರ್ಸಸ್, ಟೈಪ್ಸ್, ಪ್ರಾಬ್ಲಮ್ಸ್, ಮ್ಯಾನೇಜ್ಮೆಂಟ್, ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳು, ಸಮಸ್ಯೆಗಳು ಮತ್ತು ಅವುಗಳ ನಿರ್ವಹಣೆ. 1.3 ಮೀನಿಂಗ್ ಆಫ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಪರಿಸರ ಮಾಲಿನ್ಯದ ಅರ್ಥ. ಏರ್, ವಾಟರ್, ಸಾಯಿಲ್, ನಾಯ್ಸ್ ಪೊಲ್ಯೂಷನ್, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣಿನ ಮಾಲಿನ್ಯ, ಶಬ್ದ ಮಾಲಿನ್ಯ, ಇವುಗಳ ಅರ್ಥ. ಮೀನಿಂಗ್, ಕಾಸಸ್, ಎಫೆಕ್ಟ್ಸ್ ಆ್ಯಂಡ್ ರೆಮಿಡಿಯಲ್ ಮೆಜರ್ಸ್, ಅರ್ಥ, ಕಾರಣಗಳು, ಪರಿಣಾಮಗಳು ಮತ್ತು ಪರಿಹಾರೋಪಾಯಗಳು. ನೆಕ್ಸ್ಟ್ ಯೂನಿಟ್ 2 ಅಪ್ರೋಚಸ್ ಆ್ಯಂಡ್ ಮೆಥಡ್ಸ್ ಆಫ್ ಎನ್ವಿರಾನ್ಮೆಂಟಲ್ ಎಜುಕೇಷನ್. 2.1 ಮೀನಿಂಗ್, ಆಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಕೋಪ್ ಆಫ್ ಎನ್ವಿರಾನ್ಮೆಂಟಲ್ ಎಜುಕೇಷನ್, ಪರಿಸರ ಶಿಕ್ಷಣದ ಅರ್ಥ, ಉದ್ದೇಶಗಳು ಮತ್ತು ವ್ಯಾಪ್ತಿ. ರೋಲ್ ಆಫ್ ಟೀಚರ್ ಇನ್ ಡೆವಲಪಿಂಗ್ ಎನ್ವಿರಾನ್ಮೆಂಟಲ್ ಅವೇರ್ನೆಸ್, ಪರಿಸರದ ಜಾಗೃತಿಯನ್ನು ಬೆಳೆಸುವಲ್ಲಿ ಶಿಕ್ಷಕರ ಪಾತ್ರ. 2.3 ಎಕ್ಸ್ಟೆಂಡೆಡ್ ಕರಿಕ್ಯುಲರ್ ಆ್ಯಂಡ್ ಕೋ-ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟಲ್ ಎಜುಕೇಷನ್, ಪರಿಸರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳು. 2.4 ಅಪ್ರೋಚಸ್ ಟು ಟೀಚ್ ಎನ್ವಿರಾನ್ಮೆಂಟಲ್ ಎಜುಕೇಷನ್, ಪರಿಸರ ಶಿಕ್ಷಣ ಬೋಧನೆಯ ವಿಧಾನಗಳು. ಡಿರೆಕ್ಟ್ ಮೆಥಡ್ ಅಂದರೆ ನೇರ ವಿಧಾನ, ಇಂಟಿಗ್ರೇಟೆಡ್ ಅಂದರೆ ಸಮನ್ವಯ ವಿಧಾನ, ಮಲ್ಟಿ ಡಿಸಿಪ್ಲಿನರಿ ಅಂತಾರೆ ಅದಕ್ಕೆ, ಆ್ಯಂಡ್ ಇನ್ಸಿಡೆಂಟಲ್ ಆಕಸ್ಮಿಕ ವಿಧಾನ ಅಥವಾ ಪ್ರಾಸಂಗಿಕ ವಿಧಾನ ಅಂತ ಕರಿತೀವಿ. ನೆಕ್ಸ್ಟ್ ಮೆಥಡ್ಸ್ ಆಫ್ ಟೀಚಿಂಗ್ ಎನ್ವಿರಾನ್ಮೆಂಟಲ್ ಎಜುಕೇಷನ್, ಪರಿಸರ ಶಿಕ್ಷಣ ಬೋಧನಾ ವಿಧಾನಗಳು. ಡಿಸ್ಕಷನ್ ಆ್ಯಂಡ್ ಪ್ರಾಜೆಕ್ಟ್, ಚರ್ಚಾ ವಿಧಾನ ಮತ್ತು ಯೋಜನಾ ವಿಧಾನ. ಯೂನಿಟ್ 3 ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್, ಜಾಗತಿಕ ಮಟ್ಟದಲ್ಲಿ ಪರಿಸರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು. 3.1 ಓಜೋನ್ ಡಿಪ್ಲೇಷನ್, ಓಜೋನ್ ಪದರಕ್ಕೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆ. ಕಾಸಸ್, ಎಫೆಕ್ಟ್ಸ್ ಆ್ಯಂಡ್ ರೆಮಿಡಿಯಲ್ಸ್, ಇದಕ್ಕೆ ಕಾರಣಗಳೇನು, ಅದರ ಪರಿಣಾಮಗಳು ಮತ್ತು ಪರಿಹಾರೋಪಾಯಗಳನ್ನು ತಿಳಿಸ್ರಂದಾರ. ಗ್ಲೋಬಲ್ ವಾರ್ಮಿಂಗ್ ಅಂದರೆ ಜಾಗತಿಕ ತಾಪಮಾನ. ಗ್ರೀನ್ ಹೌಸ್ ಎಫೆಕ್ಟ್, ಹಸಿರು ಮನೆ ಪರಿಣಾಮ. ಕಾಸಸ್, ಎಫೆಕ್ಟ್ಸ್, ರೆಮಿಡಿಯಲ್ಸ್, ಕಾರಣಗಳು, ಪರಿಣಾಮ ಮತ್ತು ಪರಿಹಾರೋಪಾಯಗಳು. ಆ್ಯಸಿಡ್ ರೈನ್, ಆಮ್ಲ ಮಳೆ. ಕಾಸಸ್, ಎಫೆಕ್ಟ್ಸ್, ರೆಮಿಡಿಯಲ್ಸ್, ಕಾರಣ, ಪರಿಹಾರೋಪಾಯಗಳು. ರೆಮಿಡಿಯಲ್ಸ್ ಅಂದ್ರೆ ಪರಿಣಾಮಗಳೇನಕ್ಕವು. ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ. ಜೆನೆಟಿಕ್ ಡೈವರ್ಸಿಟಿ, ತಳಿಶಾಸ್ತ್ರ ಅಂತೀವಲ್ಲ, ಜೆನೆಟಿಕ್ ಅಂದರೆ ತಳಿಶಾಸ್ತ್ರ ಅಥವಾ ಆನುವಂಶೀಯತೆಯಲ್ಲಿ ವೈವಿಧ್ಯತೆ. ಎಕಾಲಜಿ ಆ್ಯಂಡ್ ಎಕೋಸಿಸ್ಟಮ್, ಪರಿಸರ ಶಾಸ್ತ್ರ ಮತ್ತು ಪರಿಸರ ವ್ಯವಸ್ಥೆ. ಮೀನಿಂಗ್ ಆ್ಯಂಡ್ ಡಿಫ್ರೆನ್ಸಸ್, ಅದರ ಅರ್ಥ ಮತ್ತು ವ್ಯತ್ಯಾಸಗಳನ್ನು ಕೇಳ್ಯಾರ್ರಿ. 3.5 ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೀಸೈಕ್ಲಿಂಗ್, ಘನ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಮತ್ತು ಪುನರ್ಬಳಕೆ. ಯೂನಿಟ್ 4 ಮೂಮೆಂಟ್ಸ್ ಆ್ಯಂಡ್ ಏಜೆನ್ಸೀಸ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟಲ್ ಎಜುಕೇಷನ್, ಪರಿಸರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಚಳುವಳಿಗಳು ಮತ್ತು ಏಜೆನ್ಸಿಗಳ ಬಗ್ಗೆ ಮಾಹಿತಿ. 4.1 ಎನ್ವಿರಾನ್ಮೆಂಟಲ್ ಮೂಮೆಂಟ್ಸ್, ಪರಿಸರಕ್ಕೆ ಸಂಬಂಧಿಸಿದ ಚಳುವಳಿಗಳು. ಚಿಪ್ಕೋ ಚಳುವಳಿ, ಅಪ್ಪಿಕೋ ಚಳುವಳಿ, ಸೈಲೆಂಟ್ ವ್ಯಾಲಿ ಆ್ಯಂಡ್ ನರ್ಮದಾ ಬಚಾವೋ ಆಂದೋಲನ. 4.2 ಸ್ವಚ್ಛ ಭಾರತ ಅಭಿಯಾನ. 4.3 ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986, ಪರಿಸರ ಸಂರಕ್ಷಣಾ ಕಾಯ್ದೆ 1986. ನೆಕ್ಸ್ಟ್ ನ್ಯಾಷನಲ್ ಪಾಲಿಸಿ ಆನ್ ಎನ್ವಿರಾನ್ಮೆಂಟ್ ಇನ್ ಇಂಡಿಯಾ 2004.
ಸೆಂಟರ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಷನ್ CEE. ನೆಕ್ಸ್ಟ್ ವರ್ಲ್ಡ್ ಸಮಿಟ್ ಆನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿಗಾಗಿ ಜಾಗತಿಕ ಸಮ್ಮೇಳನ 2001 ಆಯೋಜನೆಯನ್ನು ಮಾಡಿರ್ತಾರೆ. ಇದಿಷ್ಟು ಎನ್ವಿರಾನ್ಮೆಂಟಲ್ ಎಜುಕೇಷನ್. ಸೆಮಿಸ್ಟರ್ 3 ಪೆಡಗಾಗಿ ಹಿಸ್ಟ್ರಿ ಸಿಲೆಬಸ್ ನೋಡೋಣ್ರಿ. ಈಗ ಯೂನಿಟ್ 1 ಅಂಡರ್ಸ್ಟ್ಯಾಂಡಿಂಗ್ ಹಿಸ್ಟ್ರಿ ಆ್ಯಂಡ್ ನೇಚರ್ ಆಫ್ ಹಿಸ್ಟ್ರಿ, ಇತಿಹಾಸವನ್ನು ಅರ್ಥೈಸಿಕೊಳ್ಳುವುದು ಮತ್ತು ಇತಿಹಾಸದ ಸ್ವರೂಪ ಅಥವಾ ಲಕ್ಷಣಗಳು. 1.1 ಮೀನಿಂಗ್, ನೇಚರ್, ಸ್ಕೋಪ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಹಿಸ್ಟ್ರಿ, ಇತಿಹಾಸದ ಅರ್ಥ, ಇತಿಹಾಸದ ಸ್ವರೂಪ, ಇತಿಹಾಸದ ವ್ಯಾಪ್ತಿ ಮತ್ತು ಇತಿಹಾಸದ ಪ್ರಾಮುಖ್ಯತೆ. ಮಾಡರ್ನ್ ಕಾನ್ಸೆಪ್ಟ್ ಆಫ್ ಹಿಸ್ಟ್ರಿ, ಹಿಸ್ಟ್ರಿ ಈಸ್ ಆನ್ ಆರ್ಟ್ ಆರ್ ಸೈನ್ಸ್, ಇತಿಹಾಸದ ಆಧುನಿಕ ಪರಿಕಲ್ಪನೆ, ಇತಿಹಾಸ ಒಂದು ಕಲೆಯೋ ಅಥವಾ ವಿಜ್ಞಾನವೋ. ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಹಿಸ್ಟ್ರಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್, ಇತಿಹಾಸ ಮತ್ತು ರಾಜ್ಯಶಾಸ್ತ್ರ ಅಥವಾ ಪೌರನೀತಿ ಬೋಧನೆಯ ಉದ್ದೇಶಗಳು. ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ ಅಂತ ಏನು ಉದ್ದೇಶಗಳು ಬರ್ತಾವಲ್ರಿ ಆ ಎಲ್ಲ ಉದ್ದೇಶಗಳು ಸಂಬಂಧಪಟ್ಟಂಗೆ. 1.4 ಕೋರಿಲೇಷನ್ ಆಫ್ ಹಿಸ್ಟ್ರಿ ವಿತ್ ಲಿಟ್ರೇಚರ್, ಜಿಯೋಗ್ರಫಿ, ಎಕನಾಮಿಕ್ಸ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್. ಕೋರಿಲೇಷನ್ ಅಂದ್ರೆ ಸಹಸಂಬಂಧ ರೀ. ಇತಿಹಾಸ ಮತ್ತು ಸಾಹಿತ್ಯದ ಸಹಸಂಬಂಧ, ಇತಿಹಾಸ ಮತ್ತು ಭೂಗೋಳಶಾಸ್ತ್ರದ ಸಂಬಂಧ, ಇತಿಹಾಸ ಮತ್ತು ಅರ್ಥಶಾಸ್ತ್ರದ ಸಂಬಂಧ, ಇತಿಹಾಸ ಮತ್ತು ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ಅಥವಾ ಪೌರನೀತಿಯ ಸಹಸಂಬಂಧ. ಇದು ಇಂಪಾರ್ಟೆಂಟ್, ಇದ್ರ ಮೇಲೆ ಕ್ವಶನ್ ಬರ್ತಾವೆ. ಯೂನಿಟ್ 2 ಕನ್ಸ್ಟ್ರಕ್ಟಿಂಗ್ ಹಿಸ್ಟ್ರಿ. 2.1 ಎವಿಡೆನ್ಸ್ ಬೇಸ್ಡ್ ಇಂಟರ್ವಿಷನ್, ಡಿಫರೆನ್ಸ್ ಬಿಟ್ವೀನ್ ಪ್ರೈಮರಿ ಸೋರ್ಸ್ ಆ್ಯಂಡ್ ಸೆಕೆಂಡರಿ ಸೋರ್ಸ್, ಇಂಪಾರ್ಟೆನ್ಸ್ ಆಫ್ ಸೋರ್ಸ್ ಅನಾಲಿಸಿಸ್. ಎವಿಡೆನ್ಸ್ ಇಂಪಾರ್ಟೆಂಟ್ ರೀ, ಇತಿಹಾಸದೊಳಗೆ ಸಾಕ್ಷಿ ಪುರಾವೆಗಳು ಇಂಪಾರ್ಟೆಂಟ್. ಪ್ರಾಥಮಿಕ ಸಂಪನ್ಮೂಲಗಳು ಹಾಗೂ ದ್ವಿತೀಯ ಸಂಪನ್ಮೂಲಗಳ ನಡುವಿನ ವ್ಯತ್ಯಾಸ ಮತ್ತು ಅದರ ಪ್ರಾಮುಖ್ಯತೆ ಕೇಳ್ಯಾರ. ನೆಕ್ಸ್ಟ್ 2.2 ಲೆಸನ್ ಪ್ಲ್ಯಾನಿಂಗ್, ಕಾನ್ಸೆಪ್ಟ್, ಕನ್ಸ್ಟ್ರಕ್ಷನ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್, ಪಾಠ ಯೋಜನೆ, ಅದರ ಪರಿಕಲ್ಪನೆ ಅಥವಾ ಅರ್ಥ, ಅದನ್ನು ರಚನೆ ಮಾಡೋದು ಹೆಂಗೆ, ಅದನ್ನು ಅಡ್ಮಿನಿಸ್ಟ್ರೇಟ್ ಮಾಡೋದು ಹೆಂಗೆ ಅಂತೇಳಿ. ನೆಕ್ಸ್ಟ್ ಯೂನಿಟ್ 2.3 ಯೂನಿಟ್ ಪ್ಲ್ಯಾನ್ ಆ್ಯಂಡ್ ಯೂನಿಟ್ ಟೆಸ್ಟ್, ಘಟಕ ಯೋಜನೆ ಮತ್ತು ಘಟಕ ಪರೀಕ್ಷೆ, ಕಾನ್ಸೆಪ್ಟ್, ಕನ್ಸ್ಟ್ರಕ್ಷನ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. 2.4 ರಿಸೋರ್ಸ್ ಯೂನಿಟ್, ಸಂಪನ್ಮೂಲ ಘಟಕ ಯೋಜನೆ, ಮೀನಿಂಗ್, ಅರ್ಥ, ಸ್ಟೆಪ್ಸ್, ಹಂತಗಳು ಆ್ಯಂಡ್ ಇಂಪಾರ್ಟೆನ್ಸ್. ನಾನೀಗ ಆಲ್ರೆಡಿ ನಿಮ್ಗೆ ಪಾಠ ಯೋಜನೆ, ಘಟಕ ಯೋಜನೆ, ಸಂಪನ್ಮೂಲ ಘಟಕ ಯೋಜನೆಗೆ ಸಂಬಂಧಪಟ್ಟಂತೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡೀನಿ. ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅದು ವಿಡಿಯೋನ ನೋಡಿ ತಿಳ್ಕೊರಿ ಅದ್ರ ಬಗ್ಗೆ. ಯೂನಿಟ್ 3 ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಟೀಚಿಂಗ್ ಹಿಸ್ಟ್ರಿ, ಸೋಷಾಲಜಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್. ಮೆಥಡ್ಸ್ ಅಂದರೆ ವಿಧಾನಗಳು, ಇತಿಹಾಸ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ ಬೋಧನೆಯ ವಿಧಾನಗಳು ಮತ್ತು ತಂತ್ರಗಳ ಬಗ್ಗೆ. 3.1 ಮೆಥಡ್ಸ್ ಆಫ್ ಟೀಚಿಂಗ್ ಹಿಸ್ಟ್ರಿ, ಇತಿಹಾಸ ಬೋಧನೆಯ ವಿಧಾನಗಳು. ಎಕ್ಸ್ಕ್ಲೂಷನ್ ಅಂದರೆ ಪ್ರವಾಸ ವಿಧಾನ, ಡಿಸ್ಕಷನ್ ಅಂದರೆ ಚರ್ಚಾ ವಿಧಾನ, ಸೋರ್ಸ್ ಸಂಪನ್ಮೂಲ ವಿಧಾನ, ಪ್ರಾಜೆಕ್ಟ್ ಅಂದರೆ ಯೋಜನಾ ವಿಧಾನ, ಸ್ಟೋರಿ ಟೆಲ್ಲಿಂಗ್ ಕಥನ ವಿಧಾನ. ಮೆಥಡ್ಸ್ ಆಫ್ ಟೀಚಿಂಗ್ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರ ಬೋಧನೆಯ ವಿಧಾನಗಳು, ಸರ್ವೆ ಸಮೀಕ್ಷಾ ವಿಧಾನ, ಅಬ್ಸರ್ವೇಷನ್ ವೀಕ್ಷಣಾ ವಿಧಾನ, ಡೆಮಾನ್ಸ್ಟ್ರೇಷನ್ ಪ್ರಾತ್ಯಕ್ಷಿಕ ವಿಧಾನ. ನೆಕ್ಸ್ಟ್ 3.3 ಟೆಕ್ನಿಕ್ಸ್ ಆಫ್ ಟೀಚಿಂಗ್ ಹಿಸ್ಟ್ರಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್, ತಂತ್ರಗಳು, ಇತಿಹಾಸ ಮತ್ತು ರಾಜ್ಯಶಾಸ್ತ್ರ ಬೋಧನೆಯ ತಂತ್ರಗಳು ಏನು, ಡ್ರಾಮಟೈಸೇಷನ್ ಆ್ಯಂಡ್ ರೋಲ್ ಪ್ಲೇ, ನಾಟಕೀಕರಣ ವಿಧಾನ ಮತ್ತು ಪಾತ್ರಾಭಿನಯ ವಿಧಾನ. 3.4 ಲರ್ನಿಂಗ್ ರಿಸೋರ್ಸಸ್ ಅಂದರೆ ಕಲಿಕಾ ಸಾಮಗ್ರಿಗಳು, ಸಾಧನಗಳು, ಇಂಪಾರ್ಟೆನ್ಸ್ ಆ್ಯಂಡ್ ಯೂಸಸ್, ಕಲಿಕಾ ಸಾಮಗ್ರಿಗಳ ಉಪಯೋಗಗಳು ಮತ್ತು ಪ್ರಾಮುಖ್ಯತೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.